ಕೃಷ್ಣಂ ವಂದೇ ಜಗದ್ಗುರುಂ. ಎಲ್ಲರಿಗೂ ಹೃನ್ಮನಾತ್ಮಕ ನಮನ. ಭಾಗ್ಯದಳ ಉಪಾಸನಾ ಗುರುಕುಲಕ್ಕೆ ಸ್ವಾಗತ. ವರಮಹಾಲಕ್ಷ್ಮಿ ಕಲಶ ಲಕ್ಷಣದ ಮುಂದುವರಿದ 3ನೆಯ ಭಾಗ. ಈ ಸಂಚಿಕೆಯಲ್ಲಿ ಕಲಶ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಪಂಚಭೂತಗಳ ಕೇಂದ್ರೀಕೃತ ಶಕ್ತಿಯ ಕೇಂದ್ರ ಯಾವುದು ಅಂತಂದ್ರೆ ಕಲಶ. ತಾಮ್ರದ ತಂಬಿಗೆ, ಅದರಲ್ಲಿ ನೀರಿನ ಶಕ್ತಿ ಜಲ, ಬೆಂಕಿಯ ಶಕ್ತಿ ತೆಂಗಿನಕಾಯಿಯ ಗೊರಟೆ, ತೆಂಗಿನಕಾಯಿಯ ಒಳಗಡೆ ಇರುವಂತಹ ನೀರು, ಆ ನೀರಿನ ಮಧ್ಯೆ ಇರುವಂತಹ ಆಕಾಶ ತತ್ವದ ಭಾಗ, ಹೊರಗಡೆ ಗಾಳಿಯ ತತ್ವ, ಕಲಶದ ಕೆಳಗಡೆ ಭೂಮಿಯ ತತ್ವ. ಈ ಪಂಚಭೂತಗಳ ಶಕ್ತಿಯ ಕೇಂದ್ರ ವಲಯ ಯಾವುದು ಅಂತಂದ್ರೆ ಅದು ಕಲಶ. ಮೊದಲಿಗೆ ಕಲಶ ಅಂದ್ರೆ ಏನು ಅಂತ ಅರ್ಥ ಮಾಡಿಕೊಂಡ್ರೆ ಯಾವ ರೀತಿ ಕಲಶ ಸ್ಥಾಪನೆ ಮಾಡಬೇಕು ಅಂತ ನಿಮಗೆ ಅರ್ಥ ಆಗುತ್ತೆ. ನಾವೆಲ್ಲಿ ತಪ್ಪು ಮಾಡ್ತಾ ಇದ್ದೀವಿ, ಎಲ್ಲಿ ಸರಿ ಮಾಡ್ಕೋಬೇಕು ಅನ್ನೋ ಒಂದು ಅವಗಾಹನೆ ನಮಗೆ ಬರುತ್ತೆ. ಪಂಚಭೂತಗಳನ್ನ ಒಂದು ಕಡೆ ಕೇಂದ್ರೀಕೃತವಾಗಿ ಇರಿಸಿದಾಗ ಅನೇಕ ಶಕ್ತಿ ತರಂಗಗಳು ಅದರಿಂದ ಹೊರಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಕಲಶ ಅಂದ್ರೆ ಸಾಮಾನ್ಯವಲ್ಲ, ಒಂದು ಪವರ್ ಹೌಸ್ ಇದ್ದಾಗೆ. ನಿರ್ದಿಷ್ಟ ಪ್ರಮಾಣಗಳಲ್ಲಿ ನೀರನ್ನು ತುಂಬಿಸಿ ಕಲಶವನ್ನು ನಾವು ಜೋಡಿಸಿದಾಗ ಅದೊಂದು ಶಕ್ತಿಯ ಕೇಂದ್ರವಾಗಿ ಮಾರ್ಪಾಡಾಗುತ್ತೆ. ವಿಶ್ವಶಕ್ತಿಯಿಂದ ಯಾವ ದೇವತೆಯನ್ನು ನಾವು ಆ ಕಲಶಕ್ಕೆ ಆಹ್ವಾನ ಮಾಡ್ತಿದ್ದೀವಿ, ಆ ದೇವತೆ ಸುಗಮವಾಗಿ ನಮ್ಮ ಭಕ್ತಿಯ ಅನುಸಾರ ಆ ಕಲಶದಲ್ಲಿ ಬಂದು ಅವರ ಶಕ್ತಿಯನ್ನ ನಿಬಿಡೀಕೃತವಾಗಿ ಕೇಂದ್ರೀಕೃತವಾಗಿ ಆ ಶಕ್ತಿಯನ್ನ ಆ ಕಲಶದಲ್ಲಿ ಇರಿಸ್ತಾರೆ. ಸೊ ಅದಕ್ಕೆ ಈ ಪ್ರಕೃತಿಯ ಶಕ್ತಿ, ಈ ಪಂಚಭೂತಗಳ ಶಕ್ತಿ ಖಂಡಿತ ಬೇಕು. ಸೊ ಅಂತಹ ವರಮಹಾಲಕ್ಷ್ಮಿಯ ಮಹಾಲಕ್ಷ್ಮಿಯ ಒಂದು ಅನುಗ್ರಹ ಆ ಕಲಶದಲ್ಲಿ ಪ್ರಾಪ್ತಿ ಆಗಬೇಕು ಅಂತಂದ್ರೆ ಸರಿಯಾದ ರೀತಿ ಕಲಶದ ಜೋಡಣೆಯಾಗಬೇಕು. ಅದಕ್ಕೆ ಪ್ರಕೃತಿಯು ಕೂಡ ಅದೇ ರೀತಿ ಸಹಕರಿಸುವ ಹಾಗೆ ನಾವು ಕಲಶವನ್ನ ಜೋಡಿಸ್ಕೋಬೇಕು. ಕಲಶಸ್ಯ ಮುಖೇ ವಿಷ್ಣು ಕಂಠೇ ರುದ್ರ ಸಮಾಶ್ರಿತ. ಕಂಠ ಪ್ರದೇಶದಲ್ಲಿ ಆ ರುದ್ರನ ಒಂದು ಉಪಸ್ಥಿತಿ ಇರುತ್ತೆ ಅಂತ ಹೇಳಿತ್ತು. ಕಂಠ ಪ್ರದೇಶದಲ್ಲಿ ನಾವು ಏನ್ ಮಾಡ್ತಿದ್ದೀವಿ, ಸಾಮಾನ್ಯವಾಗಿ ಇತ್ತೀಚಿನ ಕಾಲದಲ್ಲಿ ಕಬ್ಬಿಣದ ತಂತಿಯೋ ಇಲ್ಲ ಯಾವುದೋ ಒಂದು ಹಗ್ಗವನ್ನ ಹಿಡಿದು ಬೆತ್ತಗಳನ್ನ ಕಟ್ಟಿ ಬಿಗಿಯಾಗಿ ಬಿಗಿದು ಆ ಕಂಠ ಪ್ರದೇಶವನ್ನ ಆಕ್ಟಿವೇಶನ್ ಆಗೋ ಹಾಗೆ ಅದನ್ನ ನಿರ್ಬಂಧಿಸಿ ನಾವು ಕಟ್ಟಿ ಹಾಕಿ ಇಟ್ಟುಬಿಟ್ಟಿದ್ದೀವಿ. ಆ ಪ್ರದೇಶದಲ್ಲಿ ಏನಿರಬೇಕು ಅಂತಂದ್ರೆ 3 ಎಳೆ ದಾರ ಅಥವಾ 5 ಎಳೆಯ ದಾರವನ್ನ ಚೆನ್ನಾಗಿ ನೀರಿನಲ್ಲಿ ತೊಳೆದು ಅರಿಶಿನವನ್ನ ಸವರಿ ಆ ಕಂಠ ಪ್ರದೇಶಕ್ಕೆ 3 ವರ್ತುಲ ಬರುವ ಹಾಗೆ ದಾರವನ್ನು ಸುತ್ತಿ ಅದಕ್ಕೆ ಒಂದು ಗ್ರಂಥಿಯನ್ನ ಹಾಕಿ ಬಿಡಬೇಕು. ಏನಕ್ಕೆ? ಇತರರ ದೃಷ್ಟಿಯಿಂದ ಅದು ನಮಗೆ ರಕ್ಷಣೆಯನ್ನ ಕೊಡುತ್ತೆ. ಅದು ರಕ್ಷೆಯನ್ನ ಆ ಕಲಶಕ್ಕೆ ನಾವು ಕಟ್ಟಿದಾಗ ಯಾವುದೇ ದೃಷ್ಟಿ ಆಗಲಿ ಯಾವುದೇ ಅನಾನುಕೂಲವಾಗ್ಲಿ ಆಗದೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ದೃಷ್ಟಿಯ ಒಂದು ಸಂಕೇತವನ್ನ ಹೇಗೆ ಚಿಕ್ಕ ಮಕ್ಕಳಿಗೆ ನಾವು ಕಾಡಿಗೆಯನ್ನ ಕಾಣುವ ಹಾಗೆ ಇಡ್ತೀವಿ, ಅದೇ ರೀತಿ ಆ ಸೂತ್ರವು ಕೂಡ ಕಾಣುವ ಹಾಗೆ ಕಂಠ ಪ್ರದೇಶದಲ್ಲಿ ಇರಬೇಕು. ಆದ್ರೆ ನಾವೇನ್ ಮಾಡ್ತಿದೀವಿ, ನಿಮಗೆ ಗೊತ್ತಿದೆ, ಆ ಪ್ರಕೃತಿಯಿಂದ ಉತ್ಪತ್ತಿ ಆಗುವಂತಹ ಶಕ್ತಿ ಎಲ್ಲಿ ಬರುತ್ತೆ? ಖಂಡಿತ ಬರೋಲ್ಲ. ನಿಮ್ಮ ಇಷ್ಟದ ಹಾಗೆ ನೀರುಗಳನ್ನು ತುಂಬಿಸೋದು, ದೊಡ್ಡ ದೊಡ್ಡ ತೆಂಗಿನಕಾಯಿಗಳನ್ನು ಇಡೋದು, ಅದಕ್ಕೆ ಕಬ್ಬಿಣದಿಂದ ಮಾಡಿರುವಂತಹ ತಂತಿಗಳನ್ನು ಸುತ್ತುವಂಥದ್ದು. ತೆಂಗಿನಕಾಯಿ ಮಹಾಲಕ್ಷ್ಮಿಯ ಇನ್ನೊಂದು ಸ್ವರೂಪ. ಆ ತೆಂಗಿನಕಾಯಿಗೆ ಸರಿಯಾದ ಪ್ರಮಾಣದಲ್ಲಿ ಅರಿಶಿನವನ್ನು ಹಚ್ಚಿ ಗಂಧ ಅಕ್ಷತೆಗಳನ್ನು ಇಟ್ಟು ಕುಂಕುಮದಿಂದ ಅಲಂಕರಿಸಿ
ಆ ಕಲಶದ ಮೇಲೆ ಇಡಬೇಕು ಅನ್ನೋದು ಆಗಮೋಕ್ತಿ ಶಾಸ್ತ್ರದಲ್ಲಿ ಹೇಳಿರುವಂತಹದ್ದು. ಈಗ ಮಾಡ್ತಾ ಇರೋದೇನು, ಆ ಮಹಾಲಕ್ಷ್ಮಿ ಸ್ವರೂಪವಾದಂತಹ ತೆಂಗಿನಕಾಯಿಗೆ ಅನೇಕ ವಸ್ತ್ರಗಳನ್ನೆಲ್ಲ ಸುತ್ತಿ, ಅದಕ್ಕೆ ಕಬ್ಬಿಣದಿಂದ ಮಾಡಿರುವಂತಹ ತಂತಿಗಳನ್ನೆಲ್ಲ ಸುತ್ತಿ, ನಿಮಗೆ ಏನೇನು ಬೇಕೋ ಅದನ್ನೆಲ್ಲ ಜೋಡಿಸಿ ಇಟ್ಟಾಗ ಆ ತೆಂಗಿನಕಾಯಿಯಿಂದ ಹೊರಬರಬೇಕಾಗಿರುವಂತಹ ಶಕ್ತಿ ಖಂಡಿತವಾಗ್ಲೂ ಹೊರಗಡೆ ಬರೋಲ್ಲ. ಆಗ ವರಮಹಾಲಕ್ಷ್ಮಿ ಉಪಸ್ಥಿತಿ ತಾನೇ ಎಲ್ಲಿಯ ಮಾತು ಅಲ್ವಾ, ಅರ್ಥ ಆಗ್ತಿದೆಯಲ್ಲ? ಸೊ ಹಾಗಾಗಿ ಸರಿಯಾದ ರೀತಿಯಲ್ಲಿ ಆ ಕಲಶವನ್ನ ಜೋಡಿಸಿಕೊಂಡಾಗ ಮಹಾಲಕ್ಷ್ಮಿ ಉಪಸ್ಥಿತಿ ಇದ್ದು, ಕಲಶದಲ್ಲಿ ಮಹಾವಿಷ್ಣು, ಕಂಠದಲ್ಲಿ ರುದ್ರದೇವರು, ಬ್ರಹ್ಮ, ಸಪ್ತ ಮಾತೃಕೆಯರು, 4 ವೇದಗಳು, ಸಪ್ತ ಸಮುದ್ರಗಳು, ಸಪ್ತ ನದಿಗಳ ಆಹ್ವಾನೆಯಲ್ಲಿದ್ದು ಮಹಾಲಕ್ಷ್ಮಿಯ ಒಂದು ಕೃಪಾಕಟಾಕ್ಷವಿದ್ದು ಇವರಿಗೆಲ್ಲರ ಅನುಗ್ರಹ ಪ್ರಾಪ್ತಿಯಾಗಬೇಕು ಅಂದ್ರೆ ಸರಿಯಾದ ರೀತಿ ಆ ಕಲಶ ಜೋಡಣೆ ಇರಬೇಕು. ಒಂದು 15 ವರ್ಷ 20 ವರ್ಷದ ಹಿಂದೆ ಇದೇ ರೀತಿ ನಡೀತಾ ಇತ್ತು. ಆನಂದದಿಂದ ಎಲ್ಲರೂ ಕೂಡ ವ್ರತವನ್ನ ಆಚರಿಸ್ತಿದ್ರು. ಈಗ ಬಾಹ್ಯ ಸೌಂದರ್ಯವಾಗಿ ಕಲಶವನ್ನ ಮರೆತು ಹೋಗಿ ಬೊಂಬೆಗಳನ್ನ ಮಾಡಿ ಇಡುವ ಒಂದು ರೂಢಿ ಬಂದ್ಬಿಟ್ಟಿದೆ. ಗಮನದಲ್ಲಿ ಇಟ್ಕೊಳ್ಳಿ, ಮಹಾಲಕ್ಷ್ಮಿ ಬಹು ಚಂಚಲೆ. ಪತಿಯಾದಂತಹ ನಾರಾಯಣನನ್ನು ಕೂಡ ತೊರೆದು, ವೈಕುಂಠವನ್ನ ತೊರೆದು ಭೂಮಿಗೆ ಬಂದಂತಹವಳು ಮಹಾಲಕ್ಷ್ಮಿ. ಆಕೆ ಬಹು ಚಂಚಲೆ. ಆಕೆಯನ್ನು ಒಲಿಸ್ಕೊಳ್ಳೋದು ತುಂಬಾ ಕಠಿಣ. ಭಕ್ತಿಯಿಂದ ಸರಿಯಾದ ರೀತಿಯಲ್ಲಿ ವರಮಹಾಲಕ್ಷ್ಮಿಯ ವ್ರತವನ್ನು ನಾವು ಆಚರಿಸಿದಾಗ ಆಕೆ ಖಂಡಿತ ವರಪ್ರದಳಾಗಿ ವರವನ್ನ ಕೊಡ್ತಾಳೆ. ಅದಕ್ಕೆ ಆಕೆಗೆ ವರಮಹಾಲಕ್ಷ್ಮಿ ಅನ್ನೋ ಹೆಸರು. ಇದರ ವಿನಃ ಅನೇಕ ತಂತಿಗಳು ಅದು ಇದು ಎಲ್ಲ ಕಟ್ಟಿ ಇಷ್ಟು ದೇವತೆಯ ಸ್ವರೂಪವಾಗಿರುವಂತಹ ಪವರ್ ಹೌಸ್ ಆಗಿರುವಂತಹ ಕಲಶವನ್ನ ಅಧೋಗತಿಯನ್ನಾಗಿ ಮಾಡಿಸಿ ಆಡಂಬರದಿಂದ ನಾವು ವರಮಹಾಲಕ್ಷ್ಮಿಯ ಹಬ್ಬವನ್ನ ಮಾಡಿಕೊಂಡಿದ್ದೀವಿ ಅಂತ ಸಂತೋಷದಿಂದ ಇದ್ದು ಆ ಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷ ಪ್ರಾಪ್ತಿಯಾಗ್ಲಿ ಅಂತ ನಾವು ಬೇಡ್ಕೊಳ್ತಾ ಕಾಯ್ತಾ ಇರ್ತೀವಿ. ಸರಿಯಾದ ರೀತಿಯಲ್ಲಿ ಭಕ್ತಿಪೂರ್ವಕವಾಗಿ ನಾವು ಈ ವ್ರತವನ್ನು ಆಚರಿಸಿದ್ದಲ್ಲಿ ಖಂಡಿತ ಆಕೆ ವರಪ್ರದಳಾಗಿ ಇರ್ತಾಳೆ. ಆ ಕಲಶಕ್ಕೆ 8 ಕಡೆ, ಮೇಲ್ಭಾಗದಲ್ಲಿ 4 ಕಡೆ ಗಂಧ ಅಕ್ಷತೆಯನ್ನ ಇಡಬೇಕು. ಶ್ರೀಗಂಧದ ಚಕ್ಕೆಯಿಂದ ತೇಯ್ದ ಗಂಧ ಮೇಲೆ 4 ಕಡೆ ಇಟ್ಟು, ಕೆಳಗಡೆ 4 ಕಡೆ ಗಂಧವನ್ನ ಇಟ್ಟು ಅದರ ಮೇಲೆ ಶುದ್ಧ ಅಕ್ಷತೆಯನ್ನ ಇಟ್ಟಾಗ 8 ದಿಕ್ಕುಗಳು ಕೂಡ ಪ್ರಕೃತಿಯಿಂದ ಆ ಮಹಾಲಕ್ಷ್ಮಿಯ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಒಂದು ಆಯಸ್ಕಾಂತ ಶಕ್ತಿಯನ್ನ ಎಳುಕೊಂಡು ನಮ್ಮ ಮನೆಗೆ ಪಸರಿಸುವಂತಹ ಶಕ್ತಿ ಆ ಗಂಧಕ್ಕೆ ಇರುತ್ತೆ. ಸೊ ಹಾಗಾಗಿ 8 ಕಡೆಗಳಲ್ಲಿ 8 ದಿಕ್ಕುಗಳಲ್ಲಿ ಈ ಗಂಧ ಅಕ್ಷತೆಯನ್ನ ಇಟ್ಟು, ಮೇಲೆ ತೆಂಗಿನ ಭಾಗದಲ್ಲಿ ಗಂಧ ಅಕ್ಷತೆಯನ್ನ ಇಟ್ಟು, ಕಲಶದ ಕೆಳಭಾಗದಲ್ಲಿ ಶುದ್ಧ ಅಕ್ಷತೆಯನ್ನ ತಂಡೂಲವನ್ನ ಆರಿಸಿ ಅದರ ಮೇಲೆ ಅರಿಶಿನದಿಂದ ಹೃದಯ ಕಮಲವನ್ನ ಬರೆದು ಗಂಧ ಅಕ್ಷತೆಯನ್ನ ಇಟ್ಟು ಅದರ ಮೇಲೆ ಕಲಶವನ್ನ ಸ್ಥಾಪಿಸಿದಾಗ 10 ದಿಕ್ಕುಗಳಿಂದಲೂ ಕೂಡ ನಮಗೆ ಮಹಾಲಕ್ಷ್ಮಿಯ ಒಂದು ಪ್ರಭಾವಲಯ ತರಂಗಗಳು ನಮ್ಮ ಮನೆಯ 10 ದಿಕ್ಕುಗಳು ಕೂಡ ಪಸರಿಸಿ ನಮ್ಮ ದೇಹದ ಆರ ಪ್ರಭಾವಲಯಕ್ಕೂ ಕೂಡ ಆ ಕೇಂದ್ರೀಕೃತವಾದ ಕಲಶದಿಂದ ಬರುವಂತಹ ಆ ಶಕ್ತಿ ನಾವದನ್ನ ಹೀರಿಕೊಳ್ಳುವಂತಹ ಶಕ್ತಿ ನಮಗೆ ಬರುತ್ತೆ. ಈ ರೀತಿ ಮಾಡಿ ಕಂಠ ಪ್ರದೇಶದಲ್ಲಿ ಸೂತ್ರವನ್ನ ಕಟ್ಟಿ, ರಕ್ಷಾ ಸೂತ್ರವನ್ನ ಕಟ್ಟಿ, ಮೇಲೆ ಮಾವಿನ ಸೊಪ್ಪನ್ನ ಇಟ್ಟು, ಪೂರ್ಣ ಜಲವನ್ನ ತುಂಬಿಸಿ, ಶುದ್ಧ ಜಲವನ್ನ ತುಂಬಿಸಿ, ಅದಕ್ಕೆ 9 ಸಪ್ತ ನದಿಗಳ ನೀರನ್ನು ತುಂಬಿಸಿ, ಸಮುದ್ರದ ನೀರನ್ನು ತುಂಬಿಸಿ, ಮಹಾಲಕ್ಷ್ಮಿಗೆ ವಿಶೇಷವಾಗಿ ಆಕರ್ಷಣೆಯಾಗುವಂತಹ ಸಾಮಗ್ರಿಗಳನ್ನು ಅದರಲ್ಲಿ ತುಂಬಿ, ಹರಿದ್ರ ಚೂರ್ಣದಿಂದ ಅಲಂಕೃತವಾದಂತಹ ತೆಂಗಿನಕಾಯಿಯನ್ನು ಅದರ ಮೇಲೆ ಇಟ್ಟು ಹೂವನ್ನು ಮುಡಿಸಿದಾಗ ಬಹಳ ಲಕ್ಷಣವಾಗಿರುವಂತಹ ಕಲಶ ಪವರ್ ಹೌಸ್ ನಮಗಲ್ಲಿ ರೆಡಿ ಆಗುತ್ತೆ. ಇದನ್ನ ಇರಿಸಿ
ಭಕ್ತಿಯಿಂದ ಷೋಡಶ ಉಪಚಾರದಿಂದ ಮಹಾಲಕ್ಷ್ಮಿಯನ್ನ ಪೂಜಿಸಿದಾಗ ಖಂಡಿತ ಲಕ್ಷ್ಮೀನಾರಾಯಣರ ಒಡಗೂಡಿ ನಮ್ಮ ಪ್ರಾಪ್ತಿ, ನಮ್ಮ ಇಚ್ಛೆಯನ್ನ ಈಡೇರಿಸುವ ಒಂದು ಪ್ರಯತ್ನವನ್ನ ಮಾಡಬಹುದಾಗತ್ತೆ. ಇಷ್ಟು ಈ ದಿನದ ಸಂಚಿಕೆ. ಇಂದಿನ 2 ಸಂಚಿಕೆಗಳನ್ನ ವೀಕ್ಷಿಸಿ, ಆಗ ನಿಮಗೆ ಅರ್ಥ ಆಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಕಲಶದ ಒಳಗೆ ಯಾವ ಯಾವ ಸಾಮಗ್ರಿಗಳನ್ನು ಹಾಕ್ಬೋದು, ಯಾವ ಯಾವ ದ್ರವ್ಯಗಳನ್ನು ಹಾಕ್ಬೋದು, ಏನಕ್ಕೆ ಆ ದ್ರವ್ಯಗಳನ್ನು ಹಾಕಬೇಕು, ಹಾಕದೇ ಇದ್ರೆ ಏನಾಗುತ್ತೆ, ಹಾಕಿದ್ರೆ ಏನಾಗುತ್ತೆ, ಎಲ್ಲವನ್ನ ತಿಳ್ಕೊಳ್ಳೋಣ. ಮುಂದಿನ ಸಂಚಿಕೆಗೆ ವೀಕ್ಷಿಸಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.